ಇಸ್ರೋ ಇವತ್ತು ಒಂದು ಉಪಗ್ರಹವನ್ನ ಉಡಾಯಿಸಬೇಕಾಗಿತ್ತು ರಾಕೆಟ್ ಲಾಂಚರ್ನ ಮೂಲಕ. ಬಟ್ ಅದು ವಿಫಲವಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಸ್ರೋ ಉಡಾಯಿಸಿದ PSLV C61 ಉಪಗ್ರಹ ವಿಫಲವಾಗಿದೆ. PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಇದರ ಹೆಸರು. ನಿರ್ದಿಷ್ಟ ಕಕ್ಷೆ ಸೇರುವಲ್ಲಿ PSLV C61 ವಿಫಲ ಆಗಿದೆ. ಮೂರನೇ ಹಂತದ ಸಂಪರ್ಕವನ್ನು ಉಪಗ್ರಹ ಕಳೆದುಕೊಂಡಿದೆ. ತಾಂತ್ರಿಕ ಸಮಸ್ಯೆಯಿಂದ ನಿರ್ದಿಷ್ಟ ಕಕ್ಷೆ ತಲುಪದೆ ಇದು ವಿಫಲ ಆಯಿತು. ಸಾಲಿಡ್ ಮೋಟಾರ್ ಸಿಸ್ಟಮ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ತು ಅಂತ ಹೇಳಲಾಗ್ತಾ ಇದೆ. ಶ್ರೀಹರಿಕೋಟಾದ ಬಾಹ್ಯಾಕಾಶ ಕೇಂದ್ರದಿಂದ ಈ ರಾಕೆಟ್ ಅನ್ನ ಲಾಂಚ್ ಮಾಡಲಾಗಿತ್ತು. ಬೇಹುಗಾರಿಕಾ ಉಪಗ್ರಹ ನಭವನ್ನ ಸೇರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆಲ್ಮೋಸ್ಟ್ ಒಂದು 550 ಕಿಲೋಮೀಟರು 17 ನಿಮಿಷ ತಲುಪಿದಿದ್ರೆ ನಾವು ನಮ್ಮ ಮಹತ್ವಾಕಾಂಕ್ಷೆ ಉಪಗ್ರಹವನ್ನು ಸೇರಿಸ್ದಂಗೆ ಆಗ್ತಾ ಇತ್ತು ನಿರ್ದಿಷ್ಟ ಜಾಗಕ್ಕೆ. ಬಟ್ ಅದಾಗಿಲ್ಲ. ಯೂಶಲಿ ಈ ಥರದ್ದು ಉಪಗ್ರಹ ಉಡಾವಣೆ ಟೈಮಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 4 ಹಂತ ಇರುತ್ತೆ. PSLV ರಾಕೆಟ್ ಲಾಂಚರು 4 ಹಂತ. ಮೂರನೇ ಹಂತದಲ್ಲಿ ಫೇಲ್ಯೂರ್ ಆಯ್ತು ನಮ್ಮದು. ಬಟ್ ನೋ ವರೀಸ್, 60 ಲಾಂಚ್ ಸಕ್ಸಸ್ ಆಗಿರಬೇಕಾದ್ರೆ 3 ಲಾಂಚ್ ಅಷ್ಟೇ ಇಲ್ಲಿ ತನಕ ಇಸ್ರೋದು ಫೇಲ್ಯೂರ್ ಆಗಿರೋದು. ಸೋಲೆ ಗೆಲುವಿನ ಮೆಟ್ಟಿಲು. प्रणव उत्पन्न कर रहा है. The PSLV is a 4-stage vehicle. Up to the second stage, the performance was quite normal. Third stage motor started perfectly. But during the functioning of the third stage, we are seeing a observation and the mission could not be accomplished. After analysis, we shall come back. The PSLV is a 4-stage. ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ GSLV ಕಂಪೇರ್ ಮಾಡಿದ್ರೆ PSLV ರಾಕೆಟ್ ಲಾಂಚರ್ಸ್ ಇದೆಯಲ್ಲ, ಅದು ವಿಪರೀತ ಕಾಂಪ್ಲೆಕ್ಸ್, ಅಂದರೆ ಅತಿನ ಕಠಿಣ ಸ್ಟ್ರಕ್ಚರ್ ಇರುವಂತಹ ಕೆಲಸ. ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಯೂಶಲಿ ಈ ಥರದ್ದೆಲ್ಲ ಫೇಲ್ಯೂರ್ ಆಗಬೇಕಂದ್ರೆ 2 ರೀಸನ್ ಇರುತ್ತೆ. ಒಂದು ಫ್ಯೂಯಲ್ ಸಮಸ್ಯೆ ಅಥವಾ ಕೊನೆಯ ಹಂತದಲ್ಲಿ ಪ್ರೆಷರ್ ಸಮಸ್ಯೆ. ಇಲ್ಲಿ ಏನೇನಾಯಿತು ಅಂತ, ಮುಂದಕ್ಕೆ ಏನು ಪ್ಲಾನು ಇಸ್ರೋದು ಅಂತ? ಮಮತಾ, PSLV ಸೀರೀಸ್ನ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡುವಂತಹ ಪ್ರಯತ್ನದಲ್ಲಿ ಇಸ್ರೋ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಸಾಧಿಸಿಲ್ಲ. ಪ್ರತಿಯೊಂದು ಬಾರಿ ಸ್ಯಾಟಲೈಟನ್ನು ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಯಶಸ್ಸೇ ಸಿಕ್ಕಿದೆ. ಈವರೆಗೂ ಕೂಡ ಸುಮಾರು 61 PSLV ಸೀರೀಸ್ನ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ 58 ಬಾರಿ ಸಕ್ಸಸ್ ಕೂಡ ಆಗಿದೆ. ಸೊ ಹೀಗಾಗಿ ಸೋಲು ಅಥವಾ ವಿಫಲ ಆಗುತ್ತೆ ಅನ್ನುವಂಥ ಯಾವ ನಿರೀಕ್ಷೆಗಳು ಕೂಡ ಇರಲಿಲ್ಲ. ಆದರೆ ಇವತ್ತು ಏನೋ ಸಾಲಿಡ್ ಮೋಟಾರ್ ಸಿಸ್ಟಮ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು. ಅದು ಕೂಡ 2 ಹಂತದ ಕಕ್ಷೆಯನ್ನು ಸಂಪೂರ್ಣವಾಗಿ ಪ್ರವೇಶ ಮಾಡ್ತು. 3ನೇ ಹಂತದ ಕಕ್ಷೆಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಪಥ ಬದಲಾವಣೆ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅತಿಯಾಗಿರುವಂತಹ ಭಾರ ಇರಬಹುದು, ಅಥವಾ ಅದರಲ್ಲಿರುವಂತಹ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆಗಳು, ಅಂದರೆ ತಾಂತ್ರಿಕವಾಗಿ ಏನಾದರೂ ದೋಷ ಆಗಿರ್ಬೋದು. ಸೊ ಹಾಗಾಗಿ ಅದರ ಇಂಜನ್ನ ಭಾಗ ಸ್ಫೋಟ ಆಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಆದರೆ ನಿರ್ದಿಷ್ಟವಾಗಿ ಯಾವ ತಾಂತ್ರಿಕ ಸಮಸ್ಯೆಯಿಂದ ಇದು ಫೇಲ್ಯೂರ್ ಆಯಿತು ಅನ್ನುವಂಥದ್ದು ಇಸ್ರೋನ ವಿಜ್ಞಾನಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಪ್ರಮುಖವಾಗಿ ಇದು ಕೇವಲ ಕಡಿಮೆ ಸಮಯದಲ್ಲೇ ಇದು ಲಾಂಚ್ ಮಾಡಲಾಗುತ್ತೆ. ಕಡಿಮೆ ಅಂತರ ಅಥವಾ ಕಡಿಮೆ ಸಮಯದಲ್ಲೇ ಇದು ನಿರ್ದಿಷ್ಟ ಕಕ್ಷೆಯನ್ನು ತಲುಪುವಂತಹ ವ್ಯವಸ್ಥೆಗಳು ಇರುತ್ತೆ. ಸೊ ಆದರೆ ಇದು ಈ ಬಾರಿಯ ಪ್ರಯತ್ನದಲ್ಲಿ ಫೇಲ್ಯೂರ್ ಆಗಿರುವಂಥದ್ದು ಒಂದು ರೀತಿಯಲ್ಲಿ ನಿರಾಸೆಯನ್ನು ಉಂಟು ಮಾಡಿದೆ. ಸೊ ಇದನ್ನು ಯಾಕೆ ಲಾಂಚ್ ಮಾಡಿದ್ರು ಅದರ ಉದ್ದೇಶವನ್ನ ನೋಡ್ತಾ ಹೋದ್ರೆ, ಇದು ಗಡಿ ಭಾಗದಲ್ಲಿ ಅಥವಾ ಭಾರತೀಯ ಸೇನೆಯ ಭದ್ರತೆ ದೃಷ್ಟಿಕೋನದಿಂದ ಶತ್ರುಗಳ ಚಲನವಲನಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಸ್ಯಾಟಲೈಟ್ ತುಂಬಾ ಹತ್ತಿರಕ್ಕೆ ಹೋಗಿ ಹೈ ರೆಸಲ್ಯೂಷನ್ ಫೋಟೋಗಳನ್ನು, ಡೇ ಅಂಡ್ ನೈಟ್ ಫೋಟೋಗಳನ್ನು ಕ್ಯಾಪ್ಚರ್ ಮಾಡುತ್ತೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ರು. ಅದರ 2 ಹಂತದಲ್ಲಿ ಯಶಸ್ಸು ಆಗ್ತಾ ಇದ್ದ ಹಾಗೆ 3ನೇ ಕಕ್ಷೆಗೆ ಪ್ರವೇಶ ಆಗ್ತಾ ಇದ್ದ ಹಾಗೆ ಇದು ಫೇಲ್ಯೂರ್ ಆಗಿದೆ. ಒಂದು ರೀತಿಯಲ್ಲಿ ನಿರಾಸೆ ಕೂಡ ಆಗಿದೆ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.